ಯಾವ ಗಂಡಸು ನನ್ನ ಮುಂದೆ ತಲೆ ಎತ್ತಿ ನಿಲ್ಬಾರ್ದು. ಹನುಮಂತು ಎಸ್ ಸ್ನೇಹಿತರೆ, ಆ್ಯಕ್ಚುಲಿ ವಿಡಿಯೋ ನೋಡಿದ್ರಲ್ಲ, ಹನುಮಂತ ಅವರು ಆ್ಯಕ್ಚುಲಿ ಡೋರ್ ಬಳಿ ಕೂತಿರ್ತಾರೆ. ಡೋರ್ ಬಳಿ ಕೂತಿರ್ಬೇಕಾದ್ರೆ ಇಲ್ಲಿ ಯಜಮಾನ ಸೀರಿಯಲ್ ತಂಡ ಆ್ಯಕ್ಚುಲಿ ಒಳಗಡೆ ಬಂದ ತಕ್ಷಣ ನಮ್ಮ ಹನುಮಂತ ಅವರು ಒಂದು ರೀತಿ ಮುಜುಗರ, ಒಂದು ರೀತಿ ಭಯ ಬಿದ್ಕೊಂಡು ಆ್ಯಕ್ಚುಲಿ ಸೈಡಿಗೆ ಹೋಗ್ತಾರೆ. ಆದರೆ ಯಜಮಾನ ಈ ಧಾರಾವಾಹಿ ತಂಡ ರಾಘವೇಂದ್ರ ಅವರು ಬಂದು ಹನುಮಂತ ಅವರನ್ನು ತಪ್ಪಿಕೊಂಡು ಒಂದು ಹಗ್ಗನ್ನು ಕೊಡ್ತಾರೆ. ಎಸ್, ಇದಾದ ನಂತರ ಸ್ವಾಮಿ ನಿಜವಾದ ಆಟ ಸ್ಟಾರ್ಟ್ ಆಗಿದ್ದು. ಯಾಕೆಂತಂದರೆ ನೀವು ನೋಡಿರ್ಬೋದು, ಆ್ಯಕ್ಚುಲಿ ಯಜಮಾನ ಸೀರಿಯಲ್ನ ಝಾನ್ಸಿ ಅವರು ಹೇಳ್ತಾರೆ, ನನಗೆ ಸೀರಿಯಲ್ನಲ್ಲಿ ಹುಡುಗರು ಕಂಡ್ರೆ, ಗಂಡು ಮಕ್ಕಳನ್ನ ಕಂಡ್ರೆ ನನಗೆ ಆಗಲ್ಲ, ಆ್ಯಕ್ಚುಲಿ ಎಲ್ಲರೂ ಕೂಡ ತಲೆ ತೆಗ್ಸ್ಕೋಬೇಕು ಅಂತ ಹೇಳಿದಾಗ ಆ್ಯಕ್ಚುಲಿ ಈ ಪಕ್ಕದಲ್ಲಿ ನಮ್ಮ ಮಂಜಣ್ಣ ಕೂತಿರ್ತಾರೆ. ಮಂಜಣ್ಣ ಹನುಮಂತೋ ತಲೆ ತೆಗ್ಸು ಅಂತ ಹೇಳ್ತಾ ಇದ್ದಾರೆ ಅಂತಂದಾಗ ಆ್ಯಕ್ಚುಲಿ ಹನುಮಂತ ಅವರು ಒಂಥರ ನಾಚ್ಕೊಳ್ತಾರೆ. ಆ್ಯಕ್ಚುಲಿ ಈ ಝಾನ್ಸಿ ಅವರು ಬಂದ್ಬಿಟ್ಟು ಕ್ಲಾಸ್ ತಗೊಳ್ತಕ್ಕಂಥದ್ದು ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಭವ್ಯಗೆ ಹೇಳ್ತಾರೆ, ನೀವಿಬ್ಬರು ಕೂಡ ನಾನು ಹೋಗೋವರೆಗೂ ಜೊತೇಲಿ ಇರಬಾರ್ದು. ಹಾಗೆಯೇ ರಜತ್ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ, ರಜತ್ ಅವರೇ ನೀವು ತಲೆ ತಗ್ಗಿಸ್ಕೊಂಡೇ ಇರಬೇಕು ನನ್ನ ಮುಂದೆ ಅಂತ ಆ್ಯಕ್ಚುಲಿ ರೂಲ್ಸನ್ನು ಮಾಡ್ತಾರೆ. ಆದರೆ ರಜತ್ ಹೇಳ್ತಾನೆ, ನಂದು ತಲೆ ತಗ್ಗಿಸುವಂಥ ಕ್ಯಾರೆಕ್ಟರ್ ಅಲ್ಲಮ್ಮ ಅಂತ ಹೇಳ್ತಾನೆ. ಆದರೆ ಆಕೆ 3 ಎಣಿಸ್ತೀನಿ ಅದರೊಳಗಡೆ ಅಂದಾಗ ಆ್ಯಕ್ಚುಲಿ ತಲೆ ತಗ್ಗಿಸ್ಕೊಳ್ತಾನೆ ಆತನೂ ಕೂಡ. ಎಸ್, ಇದು ಈಗ ಬಿಟ್ಟಿರ್ತಕ್ಕಂಥ ಪ್ರೋಮೋ ನಿಜವಾಗ್ಲೂ ಯಜಮಾನ ಸೀರಿಯಲ್ ತಂಡಕ್ಕೆ ಒಂದು ಧನ್ಯವಾದ ಹೇಳಲೇಬೇಕು. ಯಾಕೆಂದರೆ ಹನುಮಂತನ ಮುಂದೆನೇ ತ್ರಿವಿಕ್ರಮ್ಗೆ ಮತ್ತು ರಜತ್ಗೆ ಒಳ್ಳೆ ಕ್ಲಾಸನ್ನು ತೆಗೆದುಕೊಂಡ್ರು ಝಾನ್ಸಿ ಅವರು. ಎಸ್, ನಿಮ್ಗೇನು ಅನ್ನಿಸ್ತಾ ಇದೆ ಇದರ ಬಗ್ಗೆ ಕಮೆಂಟ್ ಮಾಡಿ.